ಬೇಸಿಗೆ ಸ್ಟಾರ್ಟ್ ಆಯಿತು. ಕೇರಳದ ಒಬ್ಬ ಅಜ್ಜಿ ಹೇಳಿರುವ ಈ ಐಡಿಯಾ ಮಾಡೋಣ, ನೀವೇ ಶಾಕ್ ಆಗ್ತೀರ. ದೇಹಕ್ಕೆ ತಂಪಾಗಿರುತ್ತೆ. ಬನ್ನಿ, ಇವತ್ತು ಕೆಲವೊಂದು ಮನೆಮದ್ದುಗಳನ್ನು ತೊಗೊಂಡು ಬಂದಿದ್ದೀನಿ. ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಉಗುರು ಬೆಚ್ಚಗಿರುವ ನೀರನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣನ್ನು ಹಾಕಿ, ನಂತರ ಇದಕ್ಕೆ ಕುಕ್ಕಿಂಗ್ ಸೋಡಾ, 1 ಚಿಟಿಕೆ ಆಗುವಷ್ಟು ಕುಕ್ಕಿಂಗ್ ಸೋಡಾ, 1 ಚಿಟಿಕೆ ಆಗುವಷ್ಟು ಪುಡಿ ಉಪ್ಪು ಬೇಕಾಗುತ್ತೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೇನಾದರೂ ಪಿತ್ತದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ನೋವಿನ ಸಮಸ್ಯೆ ಜಾಸ್ತಿ ಆದರೆ ತಕ್ಷಣದಲ್ಲಿ ಪರಿಹಾರ ಆಗುತ್ತೆ. ನೀವು ಈ ಬೆಚ್ಚಗಿರುವಾಗಲೇ ಗಟಗಟ ಅಂತ ಕುಡಿದು ಬಿಡಬೇಕು. ತಕ್ಷಣದಲ್ಲಿ ಪರಿಹಾರ ಆಗುತ್ತೆ. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಮಾಡಿದರೆ ಬೆಳಗ್ಗೆ ಒಳಗೆ ನಿಮಗೆ ಹಾಯ್ ಅನಿಸುತ್ತೆ. ಹೊಟ್ಟೆ ಯಾವ ಮೆಡಿಸಿನ್ ಅವಶ್ಯಕತೆ ಇರೋದಿಲ್ಲ. ಟ್ರೈ ಮಾಡಿ. ಬನ್ನಿ, ಎರಡನೇ ಮನೆಮದ್ದು ನೋಡೋಣ. ಒಂದು ಅರ್ಧ ಹೋಳು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣಿನಲ್ಲಿ ಹುಳಿ ಅಂಶ ಇರೋದ್ರಿಂದ ಕೆಲವೊಂದು ನೋವು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸುಮಾರು ಜನರಿಗೆ ಮಂಡಿ ನೋವಿನ ಸಮಸ್ಯೆ ಜಾಸ್ತಿ ಇರುತ್ತೆ. ಎಂಥದೇ ಮೆಡಿಷನ್ ಹಾಕಿದರೂ ಅಥವಾ ವಾಕ್ ಮಾಡಿದ್ರೂ ಕಡಿಮೆ ಆಗೋದಿಲ್ಲ. ರಾತ್ರಿ ಸಮಯದಲ್ಲಿ ವಿಪರೀತ ಮಂಡಿ ನೋವಿತ್ತು ಅಂದರೆ ಒಂದು ಅರ್ಧ ಹೋಳು ಟೊಮೆಟೊ ಹಣ್ಣಿಗೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ 5 ನಿಮಿಷಗಳ ಕಾಲ ಈ ರೀತಿ ಮಸಾಜ್ ಕೊಡಬೇಕು. ಚೆನ್ನಾಗಿ ಮಸಾಜ್ ಕೊಡಬೇಕು. ರಾತ್ರಿ ಸಮಯದಲ್ಲಿ ಈ ರೀತಿ ಮಾಡ್ಕೋಬೇಕು. ನೀವು 1 ವಾರ ಮಾಡಿ ನೋಡಿ, ನಿಮಗೆ ಮಂಡಿ ನೋವಿನ ಸಮಸ್ಯೆ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ಇದಂತೂ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬನ್ನಿ, ಮುಂದಿನ ಟಿಪ್ಸನ್ನು ನೋಡ್ಕೊಂಬರೋಣ. ಒಂದು ಅರ್ಧ ಬೌಲ್ ಆಗುವಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಈ ಮೊಸರು ಈ ಬೇಸಿಗೆ ಕಾಲಕ್ಕೆ ತುಂಬಾ ಸಹಾಯ ಆಗುತ್ತೆ. ನಮ್ಮ ಬಾಡಿಯನ್ನು ತಂಪು ಮಾಡುತ್ತೆ ಈ ಒಂದು ಮೊಸರು. ಹಾಗೆ ನಾವು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇಲ್ವಾ? ಹಾಗಿದ್ರೆ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದ್ದರೆ ಈ ಮೊಸರು ತುಂಬ ಸಹಾಯ ಆಗುತ್ತೆ. ನಾವು ಇದಕ್ಕೆ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿ, ಅರ್ಧ ಚಮಚ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮೊಸರನ್ನು ಸೇವಿಸೋದ್ರಿಂದ ಹೊಟ್ಟೆ ನೋವಿನ ಸಮಸ್ಯೆ ಬೇಗ ಕಡಿಮೆ ಆಗುತ್ತೆ. ಟ್ರೈ ಮಾಡಿ. ಬನ್ನಿ, ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇಲ್ಲಿ ನಾನು ಈ ಟಿಪ್ಸ್ ಮಾಡಬೇಕಾದ್ರೆ ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪ ಕುಕ್ಕಿಂಗ್ ಸೋಡಾ ಬೇಕಾಗುತ್ತೆ. ಇಲ್ಲಿ ಹಲ್ಲುಗಳು ಗುಟ್ಕಾ ಪಾನ್ ಮಸಾಲ ತಿಂದು ಹಲ್ಲುಗಳೆಲ್ಲ ಹಳದಿ ಕಲರ್ ಆಗಿ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತಲ್ಲ, ಆವಾಗ ಈ ಮನೆ ಮದ್ದನ್ನು ಮಾಡಿ. ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ, ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಹಾಕಿ, ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪಿನ ಬದಲು ನೀವು ಸಿಟ್ರಿಕ್ ಆ್ಯಸಿಡ್ ಪೌಡ್ರ್ ಬರುತ್ತೆ, ಅದನ್ನಾದರೂ ಕೂಡ ನೀವು ಯೂಸ್ ಮಾಡ್ಬೋದು. ಅದಿಲ್ಲ ಅಂದರೆ ಪುಡಿ ಉಪ್ಪನ್ನು ಬಳಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಕೈಯಿಂದ ಹಲ್ಲನ್ನು ಉಜ್ಕೊಳ್ಳೋದ್ರಿಂದ ಎಷ್ಟೇ ಹಳದಿಯಾಗಿರುವ ಹಲ್ಲು ಹೊಳಪಾಗಿರುತ್ತೆ, ಬಿಳಿ ಬಿಳಿಯಾಗಿ ಕಾಣಿಸುತ್ತೆ. ಮೊದಲು ಹೇಗಿತ್ತೋ ಅದೇ ರೀತಿಯಾಗಿ ಹಲ್ಲು ಕಾಣಿಸುತ್ತೆ. ಟ್ರೈ ಮಾಡಿ. ಬನ್ನಿ, ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ವಿಪರೀತ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು, ಒಂದು 10 ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗಾಗಿರ್ಬೋದು, ವಿಪರೀತ ಹೊಟ್ಟೆ ನೋವಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲೇ ಆಗುತ್ತೆ. ಅಂಥ ಸಮಯದಲ್ಲಿ ಈ ಒಂದು ಐಡಿಯಾ ಮಾಡಿ. ಎಳೆದಾಗಿರುವ ವೀಳ್ಯದೆಲೆಯನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ದೀಪದಲ್ಲೇ ಸುಟ್ಕೊಳ್ಬೇಕು. ಈ ರೀತಿ ದೀಪದಲ್ಲೇ ಸ್ವಲ್ಪ ಹರಳೆಣ್ಣೆ ಹಚ್ಚಿ ಎಲೆಗೆ ದೀಪದಲ್ಲಿ ಈ ರೀತಿ ಬಾಡಿಸ್ಕೋಬೇಕು. ಎಲೆನ ಸ್ಟೌವಲ್ಲಿ ನಾವು ಬಾಡಿಸ್ಕೊಳ್ಳೋದು ಬದಲು ದೀಪದಲ್ಲಿ ಬಾಡಿಸ್ಕೊಂಡು, ಜಾಸ್ತಿ ಬಿಸಿ ಇರಬಾರ್ದು, ಹದವಾಗಿ ಉಗುರು ಬೆಚ್ಚಗೆ ಬಿಸಿ ಇದ್ದರೆ ಸಾಕಾಗುತ್ತೆ. ತಕ್ಷಣದಲ್ಲಿ ಬೆಚ್ಚಗಿರುವ ಈ ಎಲೆಯನ್ನು ಮಕ್ಕಳ ಹೊಟ್ಟೆ ಅಥವಾ ಸೊಂಟ ಅಥವಾ ಬೆನ್ನು ಎಲ್ಲಿಯಾದರೂ ಈ ರೀತಿ ಇಟ್ಟು ಬಟ್ಟೆಯನ್ನು ಮುಚ್ಚಿಬಿಡಿ. ಈ ಒಂದು ಎಲೆ ಎಣ್ಣೆಯಲ್ಲಿರುವ ಅಂಶ ಹೊಟ್ಟೆ ನೋವಿನ ಸಮಸ್ಯೆಯನ್ನು ಎಳ್ಕೊಳ್ಳುತ್ತೆ. ಬೇಗ ತಟ್ಟಂಥ ನೋವನ್ನು ಕಡಿಮೆ ಮಾಡುತ್ತೆ. ಟ್ರೈ ಮಾಡಿ. ಬನ್ನಿ, ಈ ಬೇಸಿಗೆ ಕಾಲಕ್ಕೆ ಒಂದು ಪಾನೀಯವನ್ನು ಮಾಡಲೇಬೇಕಲ್ವಾ? ಇಲ್ಲಿ ನಾವು ಕೇರಳದ ಒಂದು ಅಜ್ಜಿ ಹೇಳಿಕೊಟ್ಟಿದ್ರು. ಇದನ್ನು ರಾಗಿ ಪುಡಿಯಲ್ಲಿ ಆದರೂ ಮಾಡ್ಬೋದು. ಆದರೆ ರಾಗಿಯನ್ನು ನೆನೆಸಿ ಮಾಡೋದಿದೆಯಲ್ಲ, ಸಖತ್ ರುಚಿ ಇರುತ್ತೆ. ರಾಗಿಯನ್ನು 10 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲ್ ರಾಗಿಯನ್ನು ಚೆನ್ನಾಗಿ ನೆಂದಿದೆ. ಇಲ್ಲಿ ಬಾದಾಮಿ ಕೂಡ ಒಂದು 5ರಿಂದ 6 ಬಾದಾಮಿನ ನೆನೆಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಏಲಕ್ಕಿ ಕಾಯಿನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ.
ಇದೆಲ್ಲವನ್ನು ನೆನೆಸಿರೋದ್ರಿಂದ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಈಗ ಬಾದಾಮಿಯನ್ನು ಬಿಡಿಸಿ ನಾವು ರಾಗಿ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡಿ ಎಲ್ಲವನ್ನು ರೆಡಿ ಇದೆ. ಏಲಕ್ಕಿ ನೆನೆಸಿರೋದ್ರಿಂದ ದಪ್ಪ ದಪ್ಪವಾಗಿ ಕಾಣಿಸುತ್ತೆ, ನೆನೆಸಿರೋದ್ರಿಂದ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ. ರಾಗಿಯನ್ನು ಈ ರೀತಿ ಕೈಯಿಂದ ನೀರನ್ನು ತೆಗೆದು ಈ ರೀತಿ ಒಂದು ಚಿಕ್ಕ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ರಾಗಿಯಲ್ಲಿ ನೋಡಿ ಈ ರೀತಿ ನೀರು ಜಾಸ್ತಿ ಅಂಶ ಇರಬಾರ್ದು. ಈ ರೀತಿ ಒಂದು ತವದ ಮೇಲೆ ಹಾಕ್ಕೊಂಡು ಇದನ್ನು ಕೈ ಬಿಡದೆ ನಾವು ಒಂದು ದೊಡ್ಡ ಉರಿಯಲ್ಲಿ ಫ್ರೈ ಮಾಡಬೇಕು. ರಾಗಿಯಲ್ಲಿರುವ ನೀರಿನಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ನಾನು ಈ ಒಂದು ಚಿಕ್ಕ ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ರಾಗಿಯನ್ನು ದೊಡ್ಡ ಉರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರಿದೆ, ಪರವಾಗಿಲ್ಲ. ಒಂದು 3-4 ನಿಮಿಷ ಫ್ರೈ ಮಾಡ್ತಾಯಿದ್ರೆ ನೀರೆಲ್ಲ ಡ್ರೈ ಆಗುತ್ತೆ. ಈ ರೀತಿ ಫ್ರೈ ಮಾಡಿ ನಾವು ಈ ಜ್ಯೂಸ್ ಮಾಡೋದ್ರಿಂದ ಹಸಿ ಅಂಶ ಹೊರಟೋಗುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಫ್ರೈ ಆಗಿದೆ, ಉದುರಾಗಿದೆ, ನೀರಿನಂಶ ಎಲ್ಲ ಎಳ್ಕೊಂಡಿದೆ, ಕಲರ್ ಕೂಡ ಚೇಂಜ್ ಆಗಿದೆ ರಾಗಿ. ಕೆಲವರು ಹಸಿ ರಾಗಿಯಲ್ಲೇ ನೆನೆಸ್ಬಿಟ್ಟು ಜ್ಯೂಸ್ ಮಾಡ್ತಾರೆ. ಅದನ್ನು ಮಾಡೋದಕ್ಕಿಂತ ಈ ರೀತಿ ಹುರಿದ್ಬಿಟ್ಟು ಮಾಡಿ ಸಖತ್ ರುಚಿಯಾಗಿರುತ್ತೆ. ನೀವು ಇದನ್ನು 2 ದಿನ ಇಟ್ಟು ಫ್ರಿಜ್ಜಲ್ಲಿ 2 ದಿನ ಇಟ್ಟು ಕುಡಿಬೋದು ನೀವು ಹುರಿದುಬಿಟ್ಟು ಮಾಡಿದರೆ. ಈಗ ನೋಡಿ ಹುರಿದಿರುವ ರಾಗಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನಾವು ನೆನೆಸಿರುವ ಬಾದಾಮಿ ಬೀಜವನ್ನು ಹಾಕ್ತಾಯಿದ್ದೀನಿ. ಸಿಹಿಗೆ ತಕ್ಕ ಹಾಗೆ ಬೆಲ್ಲ. ನಾನಿಲ್ಲಿ 1 ಬೌಲ್ ಫುಲ್ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಪುಡಿ ಬೆಲ್ಲವನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ರಾಗಿ ನೆಂದಿರೋದ್ರಿಂದ ಬೇಗ ಪೇಸ್ಟ್ ಆಗುತ್ತೆ. ಈಗ ನೋಡಿ 1 ರೌಂಡ್ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ. ಈಗ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಮತ್ತೊಂದು ರೌಂಡ್ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಮತ್ತೆ ಹಾಲು ತೊಗೊಂಡಿದ್ದೀನಿ. ಹೀಗೆ 2-3 ಸಲ ಮಾಡಿಕೊಂಡ್ರೆ ಹಾಲೆಲ್ಲ ಚೆನ್ನಾಗಿ ಇದರಲ್ಲಿ ನಾವು ಫಿಲ್ಟ್ರ್ ಮಾಡ್ಕೊಳ್ಬೋದು. ನೋಡಿ ಇಷ್ಟು ಗಟ್ಟಿ ಹಾಲು ಬಂದಿದೆ. 3-4 ಗ್ಲಾಸ್ ಜ್ಯೂಸ್ ಆಗುತ್ತೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಷ್ಟು ಗಟ್ಟಿಯಾದರೆ ಸಾಕಾಗುತ್ತೆ ಜ್ಯೂಸು. ಈ ಒಂದು ರುಚಿ ಇದೆಯಲ್ಲ ಸಖತ್ತಾಗಿರುತ್ತೆ. ಬೇಸಿಗೆ ಕಾಲದಕ್ಕೆ ರಾಗಿ ತುಂಬ ತಂಪಾಗಿರುತ್ತೆ. ಅದರಲ್ಲೂ ನಾವು ಮಾಡೋ ವಿಧಾನದಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರಿ ಅಂದರೆ ದಿನಾ ಜ್ಯೂಸ್ ಕುಡಿಬೇಕು ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಸಿಹಿ ಕರೆಕ್ಟಾಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಈಗ ನೋಡಿ ಈ ಜ್ಯೂಸ್ ರೆಡಿನೇ ಆಯಿತು. ಈಗ ಸಬ್ಜಾ ಸೀಡ್ಸನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಐಸ್ ಕ್ಯೂಬ್ ರೆಡಿ ಇದೆ. ಹಾಗೆ ಬಾದಾಮನ್ನು ಕೂಡ ರೆಡಿ ಮಾಡಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಕಿ ಕೊಡ್ತಾ ಇದ್ದರೆ ಮಕ್ಕಳು ಸಾಮಾನ್ಯವಾಗಿ ರಾಗಿನ ಇಷ್ಟಪಡೋದಿಲ್ಲ. ಈ ರೀತಿ ಜ್ಯೂಸ್ ಮಾಡಿಕೊಟ್ಟು ಐಸ್ ಕ್ಯೂಬ್ ಹಾಕಿ ಕೊಟ್ಟರೆ ಮಕ್ಕಳು ಮತ್ತೆ ಬೇಕು ಅನ್ನುವಷ್ಟು ಕುಡಿತಾರೆ. 1 ಗ್ಲಾಸಿಗೆ ಸಬ್ಜಾ ಸೀಡ್ಸನ್ನು ಹಾಕಿದ್ದೀನಿ. ಮತ್ತೊಂದು ಗ್ಲಾಸಿಗೆ ಸಣ್ಣದಾಗಿ ಕಟ್ ಮಾಡಿರುವ ಬಾದಾಮಿಯನ್ನು ಹಾಕಿದ್ದೀನಿ. ಈಗ ಒಂದೊಂದೇ ಐಸ್ ಕ್ಯೂಬ್ ಹಾಕ್ಕೊಂಬಿಡೋಣ. ಇದು ಒಂದು ಸ್ವಲ್ಪ ಚಿಲ್ಡ್ ಆಗಿರಬೇಕು. ಕೋಲ್ಡ್ ಆಗಿದ್ದರೆ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ನೀವಿಲ್ಲಾಂದರೆ ಈ ಜ್ಯೂಸನ್ನು ಮಾಡಿದ ತಕ್ಷಣ ಫ್ರಿಜ್ಜಲ್ಲಿಟ್ಟು ಕೂಡ ಕುಡಿಬೋದು. ಈಗ ನೋಡಿ ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ಮಂದವಾಗಿರುವ ರುಚಿಕರವಾಗಿರುವ ರಾಗಿ ಜ್ಯೂಸ್ ರೆಡಿ ಆಯಿತು. ತಣ್ಣಗಾಗಿರುತ್ತೆ, ಮತ್ತೆ ಬೇಕು ಅನ್ನುವಷ್ಟು ರುಚಿ ಇರುತ್ತೆ. ಮೇಲೆ ಸ್ವಲ್ಪ ಬಾದಾಮನ್ನು ಕಟ್ ಮಾಡಿ ಹಾಕಿ ಮೇಲೆ ಸ್ವಲ್ಪ ಸಬ್ಜಾ ಸೀಡ್ಸನ್ನು ಹಾಕಿ ಕುಡಿತಾ ಇದ್ದರೆ ಮಸ್ತಾಗಿರುತ್ತೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ತಿಳಿಸಿರುವ ಎಲ್ಲ ಟಿಪ್ಸ್ಗಳು ಮನೆಮದ್ದುಗಳು ತುಂಬ ಯೂಸ್ಫುಲ್ ಇವೆ. ನಿಮ್ಮೆಲ್ಲರಿಗೂ ಇವತ್ತಿನ ಟಿಪ್ಸ್ ವಿಡಿಯೋಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.